ಚಿಕ್ನೂರಿನಲ್ಲಿ ಅಕಾಲಿಕ ಮಳೆಯ ಆರ್ಭಟ, ನೆಲಕಚ್ಚಿದ ಟೊಮೆಟೊ ಬೆಳೆ, ಕಂಗಾಲಾದ ಅನ್ನದಾತ. ನಾಮಗೊಂಡ್ಲು ಗ್ರಾಮದಲ್ಲಿ ಪ್ರಕೃತಿ ವಿಕೋಪ, 10 ಲಕ್ಷ ಬಂಡವಾಳ ಹಾಕಿ ಬೆಳೆದಿದ್ದ ಟೊಮೆಟೊ ತೋಟ ಸಂಪೂರ್ಣ ನಾಶ. ಕೈಗೆ ಬರುವ ಭರದಲ್ಲೇ ಮಣ್ಣು ಪಾಲಾದ 20 ಲಕ್ಷ ಮೌಲ್ಯದ ಬೆಳೆ, ಕಣ್ಣೀರಲ್ಲಿ ಕೈತೊಳೆಯುತ್ತಿರುವ ರೈತ ಮಂಜುನಾಥ ರೆಡ್ಡಿ. ದೀಪಾವಳಿ ಹೋಗ್ಲಿ ನಾಮಗೊಂಡ್ಲು ಗ್ರಾಮ ಪಂಚಾಯತಿ ನಾಮಗೊಂಡ್ಲೂರು. ನಾನು ಒಂದು 2.5 ಎಕರೆಗೆ ಟೊಮೆಟೊ ಹಾಕಿದ್ದೆ. ರಾತ್ರಿ ಗಾಳಿ ಜಾಸ್ತಿ ಬಂದು ಬೆಳೆ ಎಲ್ಲ ನಷ್ಟ ಆಗಿದೆ. ಒಂದು 5 ಲಕ್ಷ ಬಂಡವಾಳ ಹಾಕಿ ಒಂದು 21,000 ಪೈರು ಹಾಕಿ ಎಲ್ಲ ಚಪ್ರ ಹಾಕಿ ಬಿಸಿಲಿಗೆಲ್ಲನು ಸುಮಾರು ಒಂದು 5 ಲಕ್ಷ ಖರ್ಚು ಮಾಡಿದ್ದೀನಿ. ಇನ್ನೇನು ಕಾಯಿ ಬರೋ ಸ್ಟೇಜ್ 3ನೇ ಸಲ ಬಳ್ಳಿ ಕಟ್ತಾ ಇದ್ದೆ. ರಾತ್ರಿ ಇದ್ದಕ್ಕಿದ್ದಂಗೆ ಮಳೆ ಬಂದು ಗಾಳಿ ಜಾಸ್ತಿಯಾಗಿ ಎಲ್ಲ ಹಾಳಾಗಿದೆ. ಇವಾಗ ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ. ಒಂದು 15ರಿಂದ 20 ಲಕ್ಷ ನಂಗೆ ಲಾಸ್ ಆಗಿದೆ. ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಪರಿಹಾರ ಕೊಡಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ, RRS ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಬುಧವಾರ ಸಂಜೆ ಸುರಿದ ಭಾರೀ ಮಳೆ ಮತ್ತು ಬಿರುಗಾಳಿ ರೈತರ ಬದುಕನ್ನು ಬೀದಿಪಾಲು ಮಾಡಿದೆ. ಹೌದು, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಗೌರಿಬಿದನೂರು ತಾಲೂಕಿನ ನಾಮಗೊಂಡ್ಲು ಗ್ರಾಮದಲ್ಲಿ ಭೀಕರ ಮಳೆಗಾಳಿಗೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಟೊಮೆಟೊ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. 16 ಲಕ್ಷ ರೂಪಾಯಿ ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಕಣ್ಣೆದುರೇ ನಾಶವಾಗಿದ್ದು, ರೈತ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾನೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಗೌರಿಬಿದನೂರು ತಾಲೂಕಿನ ನಾಮಗೊಂಡ್ಲು ಗ್ರಾಮದ ಪ್ರಗತಿಪರ ರೈತ ಮಂಜುನಾಥ ರೆಡ್ಡಿ ಅವರ ಬದುಕು ಈಗ ಒಂದೇ ಒಂದು ಮಳೆಗೆ ಕಣ್ಣೀರಿನ ಕೆರೆಯಾಗಿದೆ. ಮಂಜುನಾಥ ರೆಡ್ಡಿ ಅವರು ಸುಮಾರು 10 ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಟೊಮೆಟೊ ಬೆಳೆದಿದ್ದರು. ಬೆಳೆ ಅತ್ಯಂತ ಸಮೃದ್ಧವಾಗಿ ಬಂದಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಕಟಾವಿಗೆ ಸಿದ್ಧವಾಗಿತ್ತು. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯೂ ಇದ್ದಿದ್ದರಿಂದ ಕನಿಷ್ಠ 15ರಿಂದ 20 ಲಕ್ಷ ರೂಪಾಯಿ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದರು ರೈತ ಮಂಜುನಾಥ ರೆಡ್ಡಿ. ಆದರೆ ಬುಧವಾರ ಅಪ್ಪಳಿಸಿದ ಅಕಾಲಿಕ ಭಾರಿ ಮಳೆ ಮತ್ತು ಬಿರುಗಾಳಿ ಇವರ ಎಲ್ಲ ಆಸೆಗಳನ್ನು ನುಚ್ಚುನೂರು ಮಾಡಿದೆ. ಬಿರುಗಾಳಿಯ ರಭಸಕ್ಕೆ ಇಡೀ ಟೊಮೆಟೊ ತೋಟವೇ ನೆಲಸಮವಾಗಿದ್ದು, ಕೋಟ್ಯಂತರ ಶ್ರಮ ಮಣ್ಣು ಪಾಲಾಗಿದೆ. ರೈತ ಮಂಜುನಾಥ ರೆಡ್ಡಿ ಸಾಲ ಸೋಲ ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಟೊಮೆಟೊ ಬೆಳೆ ಬೆಳೆದಿದ್ದೆ ಸಾರ್. ಇನ್ನೇನು ಕೈಗೆ ಬಂತು 15-20 ಲಕ್ಷ ರೂಪಾಯಿ ಸಿಗುತ್ತೆ, ಸಾಲ ತೀರಿಸಬಹುದು ಅಂದುಕೊಳ್ಳುವಷ್ಟರಲ್ಲಿ ಬುಧವಾರ ಬಿದ್ದ ಮಳೆಗಾಳಿ ನನ್ನನ್ನು ಬೀದಿಗೆ ತಂದು ನಿಲ್ಲಿಸಿದೆ. ಕಣ್ಣೆದುರೇ ಬೆಳೆ ನಾಶವಾಗಿದ್ದನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ಸರ್ಕಾರ ದಯವಿಟ್ಟು ನಮ್ಮನ್ನು ಗುರುತಿಸಿ ಸೂಕ್ತ ಪರಿಹಾರ ನೀಡಿ ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ಉಳಿಸಬೇಕು. ಸಾಲದ ಸುಳಿಯಲ್ಲಿ ಸಿಲುಕಿರುವ ರೈತ ಮಂಜುನಾಥ ರೆಡ್ಡಿ ಅವರು ಈಗ ಸರ್ಕಾರದ ಕಡೆಗೆ ಕೈಚಾಚಿದ್ದಾರೆ. ಸಂಬಂಧಪಟ್ಟ ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ನಷ್ಟದ ಸಮೀಕ್ಷೆ ನಡೆಸಿ ಸಂಕಷ್ಟದಲ್ಲಿರುವ ರೈತನಿಗೆ ಗರಿಷ್ಠ ಪರಿಹಾರ ನೀಡಬೇಕಿದೆ. ಸರ್ಕಾರ ಇಂತಹ ಅನ್ನದಾತರನ್ನು ಕೈಬಿಡದೆ ತಕ್ಷಣವೇ ಸ್ಪಂದಿಸಲಿ ಎಂಬುದೇ RRS ನ್ಯೂಸ್ನ ಆಶಯ.